ಇವತ್ತಿನ ನಮ್ಮ ಪಯಣ ನಮ್ಮನ್ನು ಉತ್ತರಾಖಂಡದ ಪವಿತ್ರ ನಗರವಾದ ರಿಷಿಕೇಶಕ್ಕೆ ಕರೆದುಕೊಂಡು ಬಂದಿದೆ. ಗಂಗಾಮಾತೆಯ ಮಡಿಲಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರದಲ್ಲಿ ನಾವೀಗ ತ್ರಿವೇಣಿ ಘಾಟ್ನ ದಿವ್ಯ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಸಂಜೆಯ ಸೂರ್ಯನು ನಿಧಾನವಾಗಿ ಅಸ್ತಮಿಸುತ್ತಿದ್ದಂತೆ ಗಂಗೆಯ ತೀರದಲ್ಲಿ ಭಕ್ತರ ಸಮೂಹ ಜಮಾಯಿಸಲು ಆರಂಭವಾಗುತ್ತದೆ. ಎಲ್ಲೆಡೆ ಭಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ವಾತಾವರಣ ಆವರಿಸಿಕೊಂಡಿರುತ್ತದೆ. ಇದೋ ಆರಂಭವಾಗುತ್ತಿದೆ ತ್ರಿವೇಣಿ ಘಾಟ್ನ ಪ್ರಸಿದ್ಧ ಗಂಗಾ ಆರತಿ. ಘಂಟೆಗಳ ನಾದ, ಶಂಖದ ಧ್ವನಿ ಮತ್ತು ಭಕ್ತಿಗೀತಗಳ ಮಧುರ ಸ್ವರಗಳು ವಾತಾವರಣವನ್ನು ಮತ್ತಷ್ಟು ಪವಿತ್ರಗೊಳಿಸುತ್ತವೆ. ಅರ್ಚಕರು ಭಕ್ತಿಭಾವದಿಂದ ಗಂಗಾಮಾತೆಗೆ ಮಹಾ ಆರತಿ ಸಲ್ಲಿಸುವಾಗ ಸಾವಿರಾರು ಭಕ್ತರು ಕೈಮುಗಿದು ಪ್ರಾರ್ಥನೆಯಲ್ಲಿ ತಲ್ಲೀನರಾಗುತ್ತಾರೆ. ಅನಂತರ ಗಂಗಾ ನದಿಗೆ ಅರ್ಪಿಸಲ್ಪಡುವ ದೀಪಗಳು ನೀರಿನ ಮೇಲೆ ತೇಲುತ್ತಾ ಸಾಗುವ ದೃಶ್ಯ. ಅದು ಕೇವಲ ಕಣ್ಣಿಗೆ ಹಬ್ಬವಲ್ಲ, ಆತ್ಮವನ್ನೇ ಸ್ಪರ್ಶಿಸುವ ದಿವ್ಯ ಅನುಭವ. ಪ್ರತಿಯೊಂದು ದೀಪದಲ್ಲೂ ಭಕ್ತರ ಆಶೆಗಳು, ಪ್ರಾರ್ಥನೆಗಳು ಮತ್ತು ನಂಬಿಕೆಗಳು ಹೊಳೆಯುತ್ತಿರುತ್ತವೆ. ತ್ರಿವೇಣಿ ಘಾಟ್ ಭಾರತದ ಅತ್ಯಂತ ಪವಿತ್ರ ಸಂಗಮಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಗಳು ಸಂಗಮಗೊಳ್ಳುತ್ತವೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಈ ಸ್ಥಳವು ಅಪಾರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಗಂಗೆಯ ತಂಪಾದ ಗಾಳಿ ಮುಖವನ್ನು ಸ್ಪರ್ಶಿಸುತ್ತಿದ್ದರೆ ಆರತಿಯ ಜ್ಯೋತಿ ಹೃದಯವನ್ನು ಬೆಳಗಿಸುತ್ತದೆ. ಈ ಕ್ಷಣದಲ್ಲಿ ಮನಸ್ಸಿನ ಎಲ್ಲ ಚಿಂತೆಗಳೂ ದೂರವಾಗಿ ಒಂದು ಅದ್ಭುತವಾದ ಶಾಂತಿ ಮತ್ತು ನೆಮ್ಮದಿ ಅನುಭವವಾಗುತ್ತದೆ. ನಿಜವಾಗಿಯೂ ಋಷಿಕೇಶದ ತ್ರಿವೇಣಿ ಘಾಟ್ನಲ್ಲಿ ನಡೆಯುವ ಗಂಗಾ ಆರತಿ ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮ. ಈ ದಿವ್ಯ ಅನುಭವವನ್ನು ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸಲೇಬೇಕು. ಹರ ಹರ ಗಂಗೆ, ಜೈ ಗಂಗಾ ಮಾತಾ.